ಎರಡನೇದಾಗಿ ಅದಲ್ಲ ಮತ್ತೊಂದು ಕಣೆ ಅದಾಯ್ತು. ನಾನು ಮೊನ್ನೆ ಹಾಕ್ತೀವಿ ವಿಡಿಯೋನಲ್ಲಿ ಪೊಲೀಸ್ ಸ್ಟೇಷನ್ಗೆ ಜೀಪ್ ಇಲ್ಲ ಮೇಲೆ ಕಾಲು ನೀಡೋದು ಹೆಂಗೆ ಇವರು. ಹೌದಾ? ಹಾಂ ಹಾಂ ಅದಲ್ಲ ಆಯ್ತಲ್ಲ. ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಹೇಳುವ, ನಾವು ಬೇರೆ ದೇಶದಲ್ಲಿ ನಮ್ಗೆ ಅದಕ್ಕೆ ಬರ್ತಾರೆ ಜನಗಳಿಗೆ ಊರಿಗೆ ಹೇಳಕ್ಕೆ ಬಿಟ್ಟರೆ ಎಲ್ಲ ಪೊಲೀಸರು ನಾನು ಇವಾಗ ನೀವು ಕಂಪ್ಲೇಂಟ್ ಕೊಡ್ತೀರಿ. ಈಗ ಗಣೇಶ ಹೇಳಿ ಹೊಡೆದ ಮಾತ್ರ ನನಗೆ ಅಂದರೆ ನೀವು ಕಂಪ್ಲೇಂಟ್ ಕೊಡ್ತೀರಿ. ಫೋನ್ ಮಾಡಿ ಈಗ ವಾರ್ತೆ ಆಗಿ ಒಂದೊಂದು ಫೋನ್ ಮಾಡಿ ಕೂಡಲೇ ಬರ್ತಾರೆ. ಅವ್ರು ಜೀಪ್ ಇಲ್ಲೇ ಬಪ್ಪದಲ್ಲಿ ಅಲ್ಲ. ಇದು ಯಾರು ನಂಬುದು? ಮಂತ ನಂಬುದ? ಟಿವಿ ಹಂಗಿದ್ದ ಕಾಮ್ದ, ಪೇಪರ್ ನಾನು ಕಾಮ್ದ? ಹಾಂ ಅದಾಯ್ತಲ್ಲ. ಕಡೆಗೆ 112 ಫೋನ್ ಮಾಡ್ಲತ್ತಿ ಬೆಂಗಳೂರಿಗೆ ಹೋಗ್ದು. ಅವಳು ಎಲ್ಲಿ ಮನೆ, ಎಲ್ಲಿದ್ದು, ಎಲ್ಲಿ ಮೈಸೂರ ಅರಮನೆಯ ಅಂದ್ಕೆ ಅಂದಾಯ್ತಾ. ಹಾಂ ಅದಾದ್ಮೇಲೆ ಅವ್ರು ಹೇಳೋದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿರಿ ಯಾಕೆ ದಾಖಲಾತಿ ಬೇಕಂತ. ಇದ್ರಾಗ ಎಂಥದ್ದು ಹೇಳೋದಿಲ್ಲ ಅವರು. ಯಾವುದೇ 112 ಫೋನ್ ಮಾಡಿ ಮಹಿಳೆಯರಿಗೆ ರಕ್ಷಣೆ ಅಂದೇಳಿ. ಇವತ್ತೊಂದು ನ್ಯೂಸ್ ಕಂಡು ಸಂಘದಂಗಿಗೆ ದುಡ್ಡು ಕಟ್ಟುತ್ತೀನಿ. ದೇವ್ರ ದುಡ್ಡು ಕಟ್ಟು ಕ್ರಮ ಸರಿ. ಅವ್ರು ದೌರ್ಜನ್ಯ ಮಾಡಿ ಹೆಂಗ್ತಾರೆ ಊಡ್ಕೊಂಡ್ ಹೋಗೋದು, ನಿಮ್ಮ ಮನೆ ಹೋಗೋದು, ಗಲಾಟೆ ಮಾಡೋದು, ಹೊಡೋದು ಅವ್ರು ಸಾಲವೇ ಇಲ್ಲ. ನಾನು ಹೇಳೋದು ಅವ್ರಿಗೆ ಬಂದವರು ಹೆಣ್ಣಿನ ಕುಲದಲ್ಲೇ ಹುಟ್ಟಲಿ ಯಾಕೆ ಅಂತ. ಅವ್ರಿಗೆ ಹೆಂಗಾರ ಮಕ್ಕಳು ಅವ್ರು ಹುಟ್ಟಿದಂಗಾರ ಯಾರು ಮೇಲಿಂದ ಭೂಮಿ ಮೇಲಿಂದ ಕಳೆದು ದುಡ್ಡು ಕಪ್ಪಿದ್ದ ಅಲ್ಲ. ಈಗ ಹುಟ್ಟಿರ ಅದೆಲ್ಲ ಹುಟ್ಟಿದ ಯಾರು ನಮ್ಮ ಈಗ ಕಾರಣ ಗಿರಣ ಅವ್ರಿಗೆಲ್ಲ ಹುಟ್ಟಿರೋದು ದೇವರ ವ್ರತ ಮಾಡಿ ಹುಟ್ಟಂತ ಇದು. ಇವ್ರ ಈ ಮನ್ಸೂರ ಮೇಲೆ ಗಾಳಿ ಬಿದ್ದು ಹುಟ್ಟಿರ ಒಂದು ಮಹಿಳೆ ಇವತ್ತು ಮಾತಾಡ್ತಾಳ ಸಂಘದ ಬಗ್ಗೆ ಕೊಡ್ತಾನೆ ಹೇಳುದ. ಅವಳು ಅವನ ಹೆಣ್ಣಲ್ಲ ಅಲ್ಲ, ಅವಳು ಮಕ್ಕಳು ಹುಟ್ಟುದಿಲ್ಲ. ಹಾಂ ಇದೇ ಕೇಸಲ್ಲಿ ಇತ್ತಲ್ಲ. ಈಗ ನಾವು ಇದೆಲ್ಲ ಮಾಡಿ ನಮ್ಮ ಮೇಲೆ ಕೇಸ್ ಆಗುವಂಥ ನೇರವಾಗಿ ಹೇಳಿದ್ರೆ ನಮ್ಮ ಮೇಲೆ ಕೇಸ್ ಮಾಡೋದು. ಈಗ ಕಣೆ ನಿನ್ನೆ ನಾವು ಕಂಪ್ಲೇಂಟ್ ಆಗೋಣ ಕೊಟ್ಟದಿದ್ರೆ ಅದಕ್ಕೆ ಬರ್ತಿಲ್ಲ. ಪೊಲೀಸ್ ಒಂದು ಜಾತಿ ಬರ್ತಿಲ್ಲ. ಹಾಂ ನಮ್ಮ ಉಡುಪಿ ಜಿಲ್ಲೆ ನಾನೇ ಕಂಪ್ಲೇಂಟ್ ಕೊಟ್ಟು ಬಂದು ಇನ್ನೂ ಎಂಥದ್ದು ನನಗೆ ಕೇಳಿಲ್ಲ. ಹಾಂ ಅಲ್ಲ ನಿನ್ನೆ MD ನಮ್ಮ ಮಾಧ್ಯಮದ ನಮ್ಮ MD ಅನ್ನೋದು ಸಮೀರ್ MD ಅವ ನಿನ್ನೆ ಒಂದು ಯೂಟ್ಯೂಬ್ ಬಿಟ್ಟಿದ್ದ. ಇದು ಯೂಟ್ಯೂಬ್ ಒಂದು ಚಾನಲ್ ಬಿಟ್ಟಿದ್ದ. ಅವನ್ನ ಅಲ್ಲೇ ವ್ಯಾಪಾರ ಆಯ್ತು. ನೀವು ಕಂಪ್ಲೇಂಟ್ ಕೊಡೋದು ಅಂತ ಇಲ್ಲ. ಪೊಲೀಸರೇ FIR ಆ ಸೆಕ್ಷನ್ ಈ ಸೆಕ್ಷನ್ ಈ ಸೆಕ್ಷನ್ ಇದು ಅಲ್ಲ. ಕಣ್ಣು ನಾವು ಬದುಕುತ್ತಲ್ಲ ಈ ಕರ್ನಾಟಕದಲ್ಲಿ. ಹಾಂ ಅಲ್ಲ ನಮ್ದು ಕಂಪ್ಲೇಂಟ್ ತಗೊಂಡೋದು ಮನೆಗೆ ಅಲ್ಲಿ ಕೊಟ್ಟರು ಇಲ್ಲ. ಸಂಪತ್ತೇಟದ ಅಂತ ಆಗ್ತಲ್ಲ. ಅದು ಹೇಳೋಣ ಇದೇ ರಾಜಕೀಯ ಆಗ್ಬೋದು. ದುಡ್ಡು ಅಂದಿದ್ರೆ ಈಗ ಧರ್ಮಸ್ಥಳದಂಗೆ 10% ದುಡ್ಡು ಇತರರಿಗೆ ಹೋಯ್ತು. ಒಬ್ಬ ಗಿಳಿ ಸಾಕೋನಿಗೆ ಮತ್ತೊಬ್ಬ ಮಾಧ್ಯಮದನಿಗೆ ಇವನಿಗೆಲ್ಲ ಆಯ್ತು. ಮತ್ತು ಈ ಸಂಘನಿಗೆ ನಿಷ್ಠಾವಂತ ಕೆಲಸದವರೆಲ್ಲ ಬಿಟ್ಟಿರು. ನಿಷ್ಠಾವಂತ ಹೆಣ್ಣು ಮಕ್ಕಳಿದ್ದ ಬಿಟ್ಟಿರು. ಇದೆಲ್ಲ ನಾವು ಹೇಳೋ ಪ್ರಶ್ನೆ ಅಲ್ಲ. ಆದರೆ ಕೋರ್ಟ್ ಇವತ್ತು ಉಡುಪಿ ಕುಂದಾಪುರ ಕೋರ್ಟಲ್ಲಿ ಸಾಧಾರಣ ಡೈವರ್ಸ್ ಕೇಸ್ ಅಂದರೆ ಗಂಡನೇ ಹೆಂಡ್ತಿನ ಬಿಡೋದು. ಹೆಂಡ್ತಿ ಕೆಲವರೆಲ್ಲ ಈಗಲ್ಲ ಇತ್ತಲ್ಲ, ಹೆಂಡ್ತಿ ಗಂಡನ ಬಿಡೋದಿತ್ತು. ಈಗ ಹಂಗಲ್ಲ, ರಿಪೀಟ್ ಆಯ್ತು. ಹಾಂ ಅದನ್ನೇ ಎಷ್ಟೋ ದಾಖಲಾತಿ ಇರ್ತದೆ. ಈಗ ನಮ್ಮ ಕೇಳಿದ್ರೆ ಎನ್ಕ್ವೈರಿ ನಮ್ಮ ಕೂಡಲೇ ಎನ್ಕ್ವೈರಿ ಅದೇ ಅವರು ಕೋರ್ಟ್ ಅಂತ ಕೇಳಲಿ. ಮೊದಲು ಹೆಂಗ್ರ ಗಂಡ ಬೇಡ ಅಂತ ಬಿಡೋದು ಸ್ವಾತಂತ್ರ್ಯ. ಅಂದ್ರೆ ಗಂಡನ ಏನೋ ಉಪದ್ರ ಕುಡಿತಾರೋ ಜುಗಾರಿ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅಂತ. ಈಗ ಹಂಗಲ್ಲ, ಗಂಡ್ರೆ ಹೆಂಡತಿ ಬೇಡ ಅಂದರೆ ಬಿಟ್ಟು ಹೋಗಿ ಅಂದಾಗೆ ಧರ್ಮಸ್ಥಳದ ಹಂಗಂಗೆ ಇರುವಂಥ ಮಹಿಳೆಯರು. ಅದೇ ಹೇಳೋ ನಾನು ಇವತ್ತಿನ ಯಾವುದು ಮಾತಾಡುವಂಥದ್ದೇ ಇಲ್ಲ. ಹಾಂ ಏನಂದ್ರೆ ನಮ್ಮ ಸರ್ಕಾರ ಒಳ್ಳೆಯದುಂಟು, ನಮ್ಮ ಸರ್ಕಾರ ಅಲ್ಲ, ಸರ್ಕಾರ ಬಗ್ಗೆ ದೂರಕ್ಕಿಲ್ಲ ಅಲ್ಲ ಮಾರ. ಅಷ್ಟು ಬರ್ಕಲ್ಲ ಅಲ್ಲ. ಮತ್ತೆ ಹಗರಣ ಎಷ್ಟು ಕೋಟಿ ಹಗರಣ ತೋರಿಸ್ತಾರೆ ಮಾರ. ಹಗರಣ ತೋರಿಸ್ತಾರೆ. ಆ ದುಡ್ಡು ಈ ಒಂದು ಜೀಪ್ ತಪ್ಪ ನನ್ನ ದೇವ್ರ ಇತ್ತಲ್ಲ. ನಾನು ಗಾಡಿ ಲೋನ್ ಮಾಡಿದ್ರೆ ಒಂದು ಜೀಪ್ ತಗೊಂಡೋಗಿ ಕೊಟ್ಟು ಬರ್ತಿದ್ದೆ. ವಾಟರ್ ಸ್ಟೇಷನ್ಗೆ ಜೀಪ್ ತಗೊಂಡೋಗಿ ಕೊಟ್ಟಿಕ್ಕೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಿಲ್ಲ. ನಾನೀಗ ಸಣ್ಣ ಕೊಡ್ತೀವಿ ಒಂದು ಪೆನ್ಸಿಲ್ ಪುಸ್ತಕ ಅದರ ಬೇಕಾದ ತಗೊಂಡು ಕೊಡ್ಲಕ್ಕ ಜೀಪ್ ತಗೊಂಡು ಕೊಡ್ತಾರೆ. ನಿಂದೇ ಲೋನ್ ಕಟ್ಟಲ ಮಾರ, ಮತ್ತೊಂದು ಲೋನ್ ಕೊಡ್ಬೇಕಂತಿಲ್ಲ. ಹಾಂ ಹಾಂ ಅಲ್ಲ ನನ್ನ ಮುಂದಂಗಿತ್ತು. ನಮ್ಗೆ ನಿನ್ನಿಂದ ಮೊನ್ನೆಯಿಂದ ಪೇಪರ್ ಓದ ಇಸ್ತ್ರಿ ಬರ್ತಿಲ್ಲ. ಹಾಂ ಈಗ ಕೊಡು ಕಾಯ್ತೀರಿ ಯಾರಿಲ್ಲ. ಎಲ್ಲ ದರಟ್ಟು ಕೋಟ್ಯಾಧೀಶರು ಎಲ್ಲ ಮಾಡ್ತಾರಿದ್ರು. ಇವರೇ ಯಾರು ಡಿಪಾರ್ಟ್ಮೆಂಟರೇ ಮಾಡ್ತಾರಿದ್ರು. ಸಾಕ್ಷಿ ಸಮೇತ ಇತ್ತು. ಅವರು ಒಂದು ಜೀಪ್ ಹೆಚ್ಚಿ ಕೊಡ್ಲಕ್ಕಲ್ಲ ಮಾರ. ಹಾಂ ಹಾಂ
ಅಲ್ಲ ಎಲ್ಲರೂ ಇವತ್ತು ನಟ್ಟಿಯಲ್ಲಿ ಹೆಂಗಿತ್ತು ಸಾಗೊಳ್ಳೆ ಗೊತ್ತಿಲ್ಲ. ಎತ್ತಂಗೆ ನಟ್ಟೆ ಬೇರೆ ಬೇರೆ ನಟ್ಟೆ ಸ್ವಾಮಿ ಜನ. ಸ್ವಾಮಿ ಜಾಣ ಆಳಿಗಳ ಸ್ವಾಮಿ ಜಾಣ ಮಂದಿರದಲ್ಲಿ ಎಲ್ಲ ಎಷ್ಟು ಭಕ್ತಿ ಭಾವ. ಈಗ ಎಂತ ಇತ್ತ ಈಗ ಬೇರೆ ಬಿಡೆ ಸ್ವಾಮಿ ಅಲ್ಲ ಅದೇ ಅದೇ ನಾವು ಇವತ್ತಿನ ಪರಿಸ್ಥಿತಿ ಹ್ಯಾಂಗ್ ಬದುಕಕ್ಕೂ ಆಗ್ತಿಲ್ಲ. ಅದು ನೀವು ಅಲ್ಲ ಕೊಂಚಾವ ಅಲ್ಲೂ ಕಟನ್ ಚಾ ಅಂತ ಹೇಳು, ಕಟನ್ ಚಾ ಅಂತ ಹೇಳು ಕೇರಳದಲ್ಲಿ. ಅದೆಲ್ಲ ನಾವು ಆಗಲಿ ಕಾಲದಂಗೆ ಸ್ವಾಮಿ ಅಯ್ಯಪ್ಪ ಅವರು. ಈಗ ಧರ್ಮಸ್ಥಳ ಮಂಜುನಾಥನೂ ಇಲ್ಲ ಈಗ ಸ್ವಾಮಿ ನಮ್ಮ ಈಗ ಅದಕ್ಕೆ ನಾವೇ ಮಾತ್ರ